ಪಾತಿವ್ರತ್ಯದ ಪರಿಕಲ್ಪನೆಯು ಹೆಂಡತಿ ತನ್ನ ಗಂಡನನ್ನು ದೇವರಂತೆ ನೋಡಬೇಕು ಎಂಬ ಕಲ್ಪನೆಯಾಗಿದೆ. ಚರ್ಚಿಸಲಾಗುವ ಮೂರನೇ ಮತ್ತು ಅಂತಿಮ ಸಮರ್ಥನೆ ಎಂದರೆ ಪುರುಷರು ಮುನ್ನಡೆಸಬೇಕು ಮತ್ತು ಮಹಿಳೆಯರು ಅನುಸರಿಸಬೇಕು ಎಂಬ ಕಲ್ಪನೆ, ಏಕೆಂದರೆ ಅದು ವಸ್ತುಗಳ ನೈಸರ್ಗಿಕ ಕ್ರಮವಾಗಿದೆ. ಈ ನಂಬಿಕೆಗಳು ಹಿಂದೂ ಧರ್ಮ ಸೇರಿದಂತೆ ಅನೇಕ ಧರ್ಮಗಳಲ್ಲಿ ನೆಲೆಗೊಂಡಿವೆ ಮತ್ತು ಧಾರ್ಮಿಕ ಸಂಸ್ಥೆಗಳಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯನ್ನು ನಿರ್ಬಂಧಿಸಲು ಬಳಸಲ್ಪಟ್ಟಿವೆ. ಸಹಿಷ್ಣುತೆ ಹಿಂದೂ ಧಾರ್ಮಿಕ ಚಿಂತನೆಯ ಪ್ರಮುಖ ಅಂಶವಾಗಿದೆ. ಭಾರತೀಯ ಸಂಪ್ರದಾಯಗಳಲ್ಲಿ ಮದುವೆಗೆ ಬಹಳ ಮಹತ್ವವಿದೆ. ಮದುವೆ ಎಂದರೆ ಪತಿ-ಪತ್ನಿಯರ ಮನಸ್ಸು ಮತ್ತು ದೇಹದ ಮಿಲನ. ಪತಿ-ಪತ್ನಿಯರು ದೇಹ, ಮನಸ್ಸು ಮತ್ತು ಸಂಪತ್ತಿನಲ್ಲಿ ಒಂದೇ. ಗಂಡ-ಹೆಂಡತಿ ಎರಡು ದೇಹ ಮತ್ತು ಒಂದು ಆತ್ಮ ಎಂದು ಹಿರಿಯರು ಹೇಳುತ್ತಾರೆ. ವಿವಾಹಿತ ಮಹಿಳೆ ತನ್ನ ದೇಹದ ಮೇಲೆ ಸಂಪೂರ್ಣ ಹಕ್ಕನ್ನು ತನ್ನ ಗಂಡನಿಗೆ ನೀಡುತ್ತಾಳೆ. ಸ್ವೇಚ್ಛೆಯಿಂದ ಸ್ವತಃ ಎಲ್ಲವನ್ನೂ ನೀಡುತ್ತಾಳೆ. ಆದರೆ ತನ್ನ ದೇಹದ ಒಂದು ಭಾಗವನ್ನು ಮುಟ್ಟಲು ಗಂಡನಿಗೆ ಬಿಡುವುದಿಲ್ಲ. ವಾಸ್ತವವಾಗಿ ಭಾರತದಲ್ಲಿ ಹೆಂಡತಿಗೆ ತನ್ನ ಗಂಡನನ್ನು ಮುಟ್ಟಲು ಅನುಮತಿಸದ ದೇಹದ ಭಾಗವೆಂದರೆ ಅವಳ ಪಾದಗಳು. ಯಾವ ಹೆಂಡತಿಯೂ ತನ್ನ ಪತಿಗೆ ತನ್ನ ಪಾದಗಳನ್ನು ಮುಟ್ಟಲು ಬಿಡುವುದಿಲ್ಲ. ಇದು ಗಂಡನಿಗೆ ಕೊಡುವ ಗೌರವ. ತನ್ನ ಪತಿಯು ಯಾವಾಗಲೂ ತನಗಿಂತ ಮೇಲಿರಬೇಕು, ಬಲಾಢ್ಯನಾಗಿರಬೇಕು ಮತ್ತು ಅವನು ತನ್ನ ಕಾಲಿಗೆ ಬೀಳುವ ಪರಿಸ್ಥಿತಿ ಎಂದಿಗೂ ಬರಬಾರದು ಎಂದು ಅವಳು ಬಯಸುತ್ತಾಳೆ. ಅದಕ್ಕಾಗಿಯೇ ಯಾವುದೇ ಸಂದರ್ಭಗಳಲ್ಲಿ ಪಾದಗಳನ್ನು ಸ್ಪರ್ಶಿಸಲು ಅನುಮತಿಸಲಾಗುವುದಿಲ್ಲ. ಅಂದಿನಿಂದ ಇಂದಿನವರೆಗೂ ನಮ್ಮ ಭಾರತೀಯ ಮೌಲ್ಯಗಳು ಹಾಗೆಯೇ ಉಳಿದಿವೆ.